ಹರಿಕೃಷ್ಣ ಉಪಾಧ್ಯಾಯ. ಇದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕು ಪೆರ್ಮುದೆ. ಇದು ನಾನು 4 ವರ್ಷ ಮೊದಲು ಒಂದು ಹೀಗೆ ಮೀಡಿಯಾದಲ್ಲಿ ನೋಡಿದ್ದು. ಹಾಗೆ ನೋಡಿ ನನ್ನ ಹತ್ರ ಒಂದು ಹಳೆ ಬೈಕ್ ಇತ್ತು. ಹಾಗೆ ಇದು ಮಾಡಿಸಿದ್ರೆ ಹೇಗೆ ಅಂತ ಆಲೋಚನೆ ಮಾಡಿದೆ. ಮತ್ತು ಸೀದಾ ತೀರ್ಥಹಳ್ಳಿಯಲ್ಲಿ ಕುಂಟುಹಳ್ಳಿ ಹೇಳುವ ಜಾಗದಲ್ಲಿ ಇರೋದು. ಅವ್ರ ಹತ್ರ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ನೀವು ಬೈಕ್ ತಗೊಂಡು ಬನ್ನಿ ಅಂತ ಹೇಳಿದರು. ಹಾಗೆ ಬೈಕ್ ತಗೊಂಡು ಹೋದೆ. ಬೈಕ್ ತಗೊಂಡು ಹೋಗಿ ಅದು ಕೊಂಡೋದ ಸೀಸನ್ ಮಾತ್ರ ನಾನು ನವಂಬರ್ ತಿಂಗಳಾಯಿತು. ಆಗ ಅವರಿಗೆ ಈ ಅಡಿಕೆ ಸುಲಿಯೋ ಮಿಷಿನ್ನು ಸಹ ಮಾಡ್ತಾರೆ ಅವರು. ಅದರ ಬಿಸಿಯಲ್ಲಿದ್ದರು. ಹಾಗೆ ಹೇಳಿದರೆ 2 ತಿಂಗಳು ಕಳೆದು ಮಾಡಿಕೊಡುವ ಅಂತ. ಹಾಗೆ ಮತ್ತೆ ಆಯಿತು ಅಂತ ಹೇಳಿದೆ. ಮತ್ತೊಂದು 2 ತಿಂಗಳು ಕಳೆದು ಫೋನ್ ಮಾಡಿದರು, ರೆಡಿಯಾಗಿದೆ ಸರ್ ಅಂತ. ಮತ್ತೆ ಹೋಗಿ ತಗೊಂಡು ಬಂದೆ ನಾನು. ಇದು ಕೃಷಿಕರಿಗೆ ಬಹಳ ಉಪಯೋಗ ಆಗ್ತದೆ. ಆದರೆ ಒಂದು ತಂದು ಸ್ವಲ್ಪ ದಿವಸ ಈ ಬೈಕಲ್ಲಿ ಹೋದವರಿಗೆ ಈ ಟರ್ನ್ ಮಾಡುವಾಗ ಪಕ್ಕ ಕಾಲು ಕೆಳಗೆ ಕೊಟ್ಟು ಹೋಗ್ತದೆ. ಅದೊಂದು ಸ್ವಲ್ಪ ಸಮಸ್ಯೆ. ಅದು 2 ದಿವಸಕ್ಕೂ ಅಭ್ಯಾಸ ಆಗ್ತದೆ. ಈ ಆಟೋ ರಿಕ್ಷಾ ಬಿಟ್ಟವರಿಗೆ ಯಾವ ಸಮಸ್ಯೆ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನನ್ನ ತೋಟಕ್ಕೆ ನನಗೆ ಬಹಳ ಉಪಯೋಗ ಆಗಿದೆ. ಒಂದು 2 ಆಳು ಕೆಲಸ ಉಳಿತದೆ ನನಗೆ. ಹೆಚ್ಚು ಕಡಿಮೆ ತೋಟ ಸ್ವಲ್ಪ ದೂರ ಉಂಟು ಈಚೆಗೆ. ಅಲ್ಲಿಂದ ಅಡಿಕೆ ಹೊತ್ತುಕೊಂಡು ಬರಲಿಕ್ಕೆ 2 ಆಳು ಬೇಕಿತ್ತು ಕೊಯ್ಲಿನ ಸಮಯದಲ್ಲಿ. ಈಗ ಅಂತ ಹೇಳಿ ನಾನು ತಗೊಂಡು ಗಾಡಿ ಇಡ್ತೇನೆ, ಅವರು ಗಾಡಿಗೆ ತುಂಬಿಸ್ತಾರೆ, ನಾನು ತಗೊಂಡು ಬಂದು ಅಂಗಳಕ್ಕೆ ಹಾಕ್ತೇನೆ. ರಿವರ್ಸ್ ಗೇರ್ ಉಂಟು. ಅದು ಬಹಳ ಅನುಕೂಲ ಆಗ್ತದೆ. ಅಂತ ತೋಟದ ಅಡಿಕೆ ಮರದ ಗ್ಯಾಪ್ ಇದ್ದಲ್ಲೇ ಸ್ವಲ್ಪ ಹೀಗೆ ತಗೊಂಡು ಹೀಗೆ ರಿವರ್ಸ್ ತಗೊಂಡು ಬರಲಿಕ್ಕೆ ಆಗ್ತದೆ. ನಮಗೆ ಹೇಗಿರುವಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಒಂದು ಸಮಸ್ಯೆ ಹೇಳಿದರೆ, ತುಂಬ ಅಪ್ಪಿರುವಲ್ಲಿ ಹಿಂದಿನ ಟಯರಿನಿಂದ ಹಿಂಭಾಗಕ್ಕೆ ಜಾಸ್ತಿ ಲೋಡ್ ಹಾಕಬಾರ್ದು ಅಷ್ಟೇ. ಎದುರಿಗೆ ಹಾಕಿದರೆ ಆಯಿತು. ಇಲ್ಲದ್ರೆ ಸ್ವಲ್ಪ ಮೇಲೆ ಎತ್ತುತ್ತದೆ ಅದು. ನಾವು ಅಪ್ಪಲ್ಲಿ ಬರುವಾಗ ತುಂಬ ಅಪ್ಪಿದರೆ ಮೇಲೆ ಸ್ವಲ್ಪ ಎತ್ತುತ್ತದೆ ಅಷ್ಟೇ. ಇದು ಗೀರಲ್ಲಿ ಹಿಂದಿನ ಭಾಗದನ್ನು ಕಟ್ ಮಾಡಿ ಆಲ್ಟ್ರೇಷನ್ ಮಾಡಿದ್ದಾರೆ. ನಾವು ಕಾಲಲ್ಲಿ ಹೀಗೆ ಎತ್ತಬೇಕಾಗ್ತದೆ ಅಷ್ಟೇ. ಕೆಳಗೆ ಮೇಲೆ ಹೀಗೆ ಕಾಲಲ್ಲಿ ಹೀಗೆ ಮಾಡಬೇಕಾಗ್ತದೆ. ಮತ್ತು ಇದು ಮುಂದೆ ಹೋಗೋದಿದ್ರೆ ರಿವರ್ಸ್ ಗೇರಿಗೆ ಹೀಗೆ ಮಾಡಿದರೆ ಆಯಿತು. ಇದು ರಿವರ್ಸ್ ಹೋಗ್ತದೆ. ಮತ್ತು ಇದು ಹೈಡ್ರಾಲಿಕ್. ಇದು ಹೀಗೆ ಮಾಡಿದ ಕೂಡಲೇ ಇದು ಆಟೋಮ್ಯಾಟಿಕ್ ಮೇಲೆ ಹೋಗಿ ಹಿಂದೆ ಇದಾಗ್ತದೆ. ಹೀಗೆ ಮಾಡಿದರೆ ವಾಪಸ್ ಕೆಳಗೆ ಬರ್ತದೆ. ನನ್ನ ಬೈಕ್ ಕೊಟ್ಟು 75,000 ತಗೊಂಡಿದ್ದಾರೆ ಅವರು. ಪೆಟ್ರೋಲ್ ಸಾಧಾರಣ ಒಂದು 35 ಕಿಲೋಮೀಟ್ರ್ ಬರ್ತದೆ.